ಮನುಷ್ಯ ಚರಿತ್ರೆಯಿಂದ ಪಾಠ ಕಲಿಯುವುದಿಲ್ಲ ಎನ್ನುವುದೇ ನಮಗೆ ಚರಿತ್ರೆ ಕಲಿಸುವ ಪಾಠ. ನೋಡಕ್ಕೆ ಸೂಪರ್ ಇದೆ ಇಲ್ಲಿ. ಸುಣ್ಣದ ಡಬ್ಬಿಗಳು ಇಲ್ಲಿ ನೋಡಮ್ಮ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ದೇಶದಲ್ಲಿ ಕವಿಗಳ ಕೊಡುಗೆ ತುಂಬಾ ಅಪಾರವಾಗಿದೆ. ಅದರಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಒಬ್ರು. ಅವರು ಬರೆದಿರೋ ಕನ್ನಡದ ಸಾಲ್ಗಳನ್ನ ತುಂಬಾ ಜನ ಓದಿರ್ತೀರ. ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರಲ್ಲಿ ಒಂದು ಪ್ರತಿಷ್ಠಾನನ ಕೊಟ್ಟಿಗೆರೆಯಲ್ಲಿ ಓಪನ್ ಮಾಡಿದ್ದಾರೆ. ನಾವು ಇಲ್ಲಿ ಓಡಾಡ್ಬೇಕಾದ್ರೆ ಇಲ್ಲಿಗೊಂದ್ಸಲ ಹೋಗ್ ಬರ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೋತಿದ್ವಿ. ಆದ್ರೆ ಅದು ಈಗ ನೆರವೇರಿದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರೋ ಕನ್ನಡ ಸಾಲುಗಳನ್ನ ಈ ತರ ವಾಲ್ ರೂಪದಲ್ಲಿ ಇಲ್ಲಿ ಹಾಕಿದ್ದಾರೆ. ಒಂದೊಂದನ್ನು ಒಬ್ಬೊಬ್ರು ಜೀವನನ ಅರ್ಥ ಮಾಡಿಸುತ್ತೆ. ಪ್ರತಿಯೊಂದ್ರಲ್ಲೂ ಅದರದೇ ಆದ ಭಾವಾರ್ಥನ ಹೊಂದಿತ್ತು. ನಾವದನ್ನ ಓದ್ತಿರ್ಬೇಕಾದ್ರೆ ನಮ್ ಜೀವನದ ಸಾರ ಇದೇ ರೀತಿ ಇದೆಯಲ್ಲ ಅನ್ನೋವಷ್ಟು ಮನ್ಸಿಗೆ ನಾಟ್ತಿತ್ತು. ಅಲ್ಲಿ ಒಳಗಡೆ ಹೋಗ್ತಿದ್ದಾಗೆ ಒಂಥರ ಮನ್ಸಿಗೆ ನೆಮ್ಮದಿ. ನಮಗೆ ಗೊತ್ತಿಲ್ಲದೆ ನಾವು ಆ ಪದಗಳನ್ನ ಓದ್ಕೊಂಡು ಮೈ ಮರಿತಾ ಇದ್ವಿ. ನೇಚರ್ ಬಗ್ಗೆ ಡಿಸ್ಪ್ಲೇ ಮಾಡಿರೋ ಪಿಕ್ಚರ್ಗಳಂತೂ ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಬರೆಯಲಾದ ಒಂದೊಂದು ಪದನೂ ಪ್ರಕೃತಿಗೆ ಮೀಸಲಾಗಿಟ್ಟಿದ್ರು. ಮನುಷ್ಯ ಜೀವನದಲ್ಲಿ ಪ್ರಕೃತಿ ಎಷ್ಟೊಂದೆಲ್ಲ ಪಾತ್ರ ವಹಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ನೋಡಿದ್ರೆ ಗೊತ್ತಾಗ್ತಿತ್ತು. ನಮ್ಮ ಈ ಬ್ಯುಸಿ ಲೈಫ್ ಜಂಜಾಟದಲ್ಲಿ ಒಂದ್ಸಲ ಇಲ್ಲಿಗೆ ಯಾರಾದ್ರೂ ಭೇಟಿ ನೀಡಿದ್ರೆ 5 ನಿಮಿಷನಾದ್ರೂ ಮನ್ಸು ಹಾಯಾಗಿರುತ್ತೆ. ಯಾಕಂದ್ರೆ ಬೇರೆದೆಲ್ಲಾನು ಮರ್ತು ಇಲ್ಲಿ ಸುತ್ತಮುತ್ತ ಏನ್ ಇದೆ ಅದನ್ನ ಹಾಗೆ ಸ್ವಾದಿಸ್ತಿರ್ತೀವಿ. ಒಂದ್ ಕಡೆ ವಾಲ್ಗಳಾದ್ರೆ ಇನ್ನೊಂದು ಹಾಗೆ ಮುಂದಕ್ಕೆ ಹೊರಟ್ರೆ ಏರ್ಗಳನ್ನೆಲ್ಲ ಅರೇಂಜ್ ಮಾಡಿ ಮಿನಿ ಲೈಬ್ರರಿನೇ ಓಪನ್ ಮಾಡಿದ್ದಾರೆ. ಕ್ಲಾಸ್ ಮುಖಾಂತರ ಹೊರಗಡೆ ನೋಡ್ತಾ ಇದ್ರೆ ಆ ತಣ್ಣನೆ ಗಾಳಿಲಿ ಏನೋ ಒಂಥರ ಖುಷಿ. ಇದಿಷ್ಟೇ ಅಲ್ಲದೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ದಿರೋ ಎಲ್ಲಾ ಬುಕ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ಅದನ್ನ ತಗೊಂಡು ನೀವು ಎಷ್ಟೊತ್ತಾದ್ರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಇದನ್ನ ನೋಡೋದ್ರಲ್ಲಿ ಏನೂ ಇಲ್ಲ, ಬಂದು ಅನುಭವಿಸೋರ್ಗೆ ಗೊತ್ತಿರುತ್ತೆ ಇಷ್ಟೊಂದು ಪೀಸ್ಫುಲ್ ಆಗಿದೆಯಾ ಅಂತ. ನಾವೇ ಶಾಕ್ ಆಗ್ಬೇಕು. ಪುಸ್ತಕಗಳನ್ನ ಇಷ್ಟಪಡೋರಿಗಂತೂ ಇಲ್ಲಿ ಬಂದ್ರೆ ಒಂದು ಒಳ್ಳೆ ಸಮಯನ ಕಳ್ದಂಗ್ ಆಗುತ್ತೆ. ಪೂರ್ಣಚಂದ್ರ ತೇಜಸ್ವಿಯವರ ಒಂದೊಂದು ಪದಗಳನ್ನು ಅವರು ವಿವರಿಸೋ ರೀತಿ ತುಂಬಾನೇ ಚೆನ್ನಾಗಿದೆ. ಕವಿಗಳು ಅಂದ್ರೆ ಸುಮ್ನೆ ಆಗಲ್ಲ ಅಲ್ವಾ, ಅವರ ಆಲೋಚನಾ ಶಕ್ತಿ ಎಲ್ಲದಕ್ಕೂ ಮೀರಿದ್ದು. ಇದಷ್ಟೇ ಅಲ್ಲದೆ ಹಳೆ ಕಾಲದಲ್ಲಿ ಯಾವ ತರ ಆಯುಧನ ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಇಲ್ಲಿ ಸಂಗ್ರಹಿಸಿಟ್ಟಿದ್ರು. ರಾಜರುಗಳ ಕಾಲದಲ್ಲಿ ಯಾವ ತರ ಖಡ್ಗಾನ ಯೂಸ್ ಮಾಡ್ತಿದ್ರು, ಯಾವ ತರ ಆಯುಧನ ಅವ್ರು ಬಳಸ್ತಾ ಇದ್ರು ಅದನ್ನೆಲ್ಲ ಇಲ್ಲಿ ನೀವು ನೋಡ್ಬೋದು. ಮೈಸೂರು ಸಾಮ್ರಾಜ್ಯದಲ್ಲಿ ಬಳಸಿರೋ ಎಲ್ಲಾ ಆಯುಧನೂ ಇಲ್ಲಿ ನೋಡ್ಬೋದು. ತುಂಬಾನೇ ಅಚ್ಚರಿಯಾಗುವಂತ ಆಯುಧಗಳನ್ನ ನಾವಿಲ್ಲಿ ನೋಡ್ದಂಗಾಯ್ತು. ಇನ್ನು ಮನೆ ಒಳಗಡೆ ನೋಡೋದಾದ್ರೆ ಚಾವಡಿ ತರ ಮಾಡ್ಬಿಟ್ಟು ಸುತ್ತನೂ ಅಲ್ಲಿ ಗಿಡಗಳನ್ನ ಇಟ್ಟಿದ್ದಾರೆ. ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಾದ್ರೆ ತುಂಬಾ ಚೆನ್ನಾಗಿರೋ ಜಾಗ. ಇನ್ನು ಇಲ್ಲಿ ಇದಷ್ಟೇ ಅಲ್ಲ, ಒಳಗಡೆ ಹಾಗೆ ಹೋಗ್ತಿದ್ದಾಗೆ ವಸ್ತು ಸಂಗ್ರಹಣಾಲಯ ಇದೆ. ಇಲ್ಲಂತೂ ನೀವು ವಿವಿಧ ಜಾತಿಯ ಕೀಟಗಳನ್ನು ನೋಡ್ಬೋದು. ನಾನಂತೂ ಇವೆಲ್ಲ ಹೊಸದಾಗಿನೇ ನೋಡ್ತಾ ಇರೋದು. ನಾವೆಲ್ಲರೂ ಒಂದು ಓತಿನ ನೋಡೇ ಇರ್ತೀವಿ, ಆದ್ರೆ ಹಾರೋ ಓತಿ ಇದೆ ಅಂತ ಹೇಳಿ ನನಗಿಲ್ಲಿ ಬಂದ ಮೇಲೆನೆ ಗೊತ್ತಾಗಿರೋದು. ಇನ್ನು ಮುಂದಕ್ಕೆ ಯಾವ್ಯಾವ ತರ ಪ್ರಭೇದದ ಕೀಟಗಳಿದೆ ಅಂತ ನೀವೇ ನೋಡಿ.
ಕೀಟಗಳ ಪ್ರಭೇದನೆಲ್ಲ ಒಂದ್ ಕಡೆಯಿಂದ ನೋಡ್ಕೊ ಬಂದ್ರೆ ಅದ್ರ ಅಪೋಸಿಟ್ ಆಗೇನೆ ಹಳೆ ಕಾಲದ ಪದ್ಧತಿ ಹಾಗೂ ಆ ಕಾಲದಲ್ಲಿ ಏನೇನ್ ಯೂಸ್ ಮಾಡ್ತಿದ್ರು ಯಾವ್ಯಾವ ತರ ವಸ್ತುಗಳನ್ನ ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಇನ್ನೊಂದ್ ಕಡೆ ಸಂಗ್ರಹ ಮಾಡಿದ್ರು. ಹಳೆ ಕಾಲದಲ್ಲಿ ಯಾವ್ಯಾವ ತರ ಜನಗಳು ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ರು ಆ ಎಲ್ಲ ವಸ್ತುಗಳನ್ನು ನೀವಿಲ್ಲಿ ನೋಡ್ಬೋದು. ನಮ್ಮ ತಾತ ಮುತ್ತಾತಿಂದ್ರ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ವಸ್ತುಗಳು ಇವೆಲ್ಲ. ಕೆಲವೊಂದು ನೋಡಿರ್ಬೋದು, ಆದ್ರೆ ಇನ್ನು ಕೆಲವು ನೋಡಿಲ್ದಿರೋವು ತುಂಬಾನೇ ಇತ್ತು. ಅವರು ಯೂಸ್ ಮಾಡ್ತಿದ್ದ ದಿನ ಬಳಕೆಯ ವಸ್ತುಗಳು ಇವು. ಅದ್ರ ಜೊತೆಗೆ ಅವ್ರ ಜೀವನದುದ್ದಕ್ಕೂ ಅವ್ರ ಜೊತೆ ಇದ್ದ ವಸ್ತುಗಳು. ಇಲ್ಲಿ ಬರೀ ಅಡಿಗೆ ಮನೆಗೆ ಸಂಬಂಧಪಟ್ಟಿರೋ ವಸ್ತುಗಳಲ್ದೇನೆ ಇನ್ನೂ ಹಲವಾರು ಸಾಂಪ್ರದಾಯಿಕವಾಗಿ ಯೂಸ್ ಮಾಡ್ತಿದ್ದ ವಸ್ತುಗಳನ್ನು ನಿಮಗೆ ಇಲ್ಲಿ ನೋಡಕ್ ಸಿಗುತ್ತೆ. ಹಳೆ ಕಾಲ ಅಂದ್ರೆ ರಾಜರ ಕಾಲದ್ದು ಯಾವ್ಯಾವ ವಸ್ತುಗಳು ಅದನ್ನು ಇಲ್ಲಿ ನಿಮಗೆ ಕಾಣಕ್ ಸಿಗುತ್ತೆ.
ಇವಿಷ್ಟು ನೋಡಿದ್ರಲ್ಲ, ಇವೆಲ್ಲ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನದಲ್ಲಿ ಸಂಗ್ರಹಿಸಿಟ್ಟಿರೋ ಪುರಾತನ ವಸ್ತುಗಳು. ಓದೋದಷ್ಟೇ ಅಲ್ಲದೆ ಈ ವಸ್ತುಗಳನ್ನೆಲ್ಲ ನೋಡಿ ಕಣ್ಣು ತುಂಬಿಸ್ಕೊಳ್ಳೋದ್ರಲ್ಲಿರೋ ಆನಂದನೇ ಬೇರೆ. ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ದಿನನಿತ್ಯ ಬಳಸ್ತಾ ಇದ್ದ ಸ್ಕೂಟರ್ ಮಾದರಿನೂ ನೀವು ಇಲ್ಲಿ ನೋಡ್ಬೋದು. ಪುಸ್ತಕಗಳು, ಪೇಂಟ್, ಕೀಟಗಳು ಹಾಗೆ ವಸ್ತುಗಳನ್ನ ನೋಡಿ ಒಂದ್ಸಲ ಎಲ್ಲರೂ ಖುಷಿ ಪಡ್ಲೇಬೇಕು. ಯಾರಾದ್ರೂ ಕೊಟ್ಟಿಗೆರೆಯಿಂದ ಚಾರ್ಮಾಡಿ ರೂಟಿಗೆ ಓಡಾಡೋರಿದ್ರೆ ಇಲ್ಲಿ ಒಂದ್ಸಲ ಭೇಟಿ ನೀಡಿ. ಕೆಲವೊಂದು ವಸ್ತುಗಳು ನಾವು ನೋಡಿದ್ರು ನಮ್ಮ ಮಕ್ಕಳುಗಳು ನೋಡಿರಲ್ಲ. ಸೊ ಹಾಗಾಗಿ ಅವ್ರನ್ನು ಒಂದ್ಸಲ ಇಲ್ಲಿ ಕರ್ಕೊಬಂದು ನಿಮ್ ಬಾಲ್ಯನ ಒಂದ್ಸಲ ಅವ್ರ ಜೊತೆ ಹೇಳ್ಕೊಂಡು ರಿವೈಂಡ್ ಮಾಡಿ. ಈ ಪ್ಲೇಸ್ ನಿಮಗೆ ಸಿಗೋದು ಚಾರ್ಮಾಡಿಯಿಂದ ಘಾಟ್ ಹತ್ಕೊಂಡು ಕೊಟ್ಟಿಗೆರೆ ರೂಟಲ್ಲಿ ಬರ್ತಾ ಇರ್ಬೇಕಾದ್ರೆ ಕೊಟ್ಟಿಗೆರೆಯಿಂದ ಹಿಂದಕ್ಕೆ 500 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದು ನಿಮಗೆ ಸಿಗುತ್ತೆ. ಪ್ರತಿಯೊಬ್ರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಅಮೂಲ್ಯವಾದ ಕ್ಷಣಗಳನ್ನ ಇಲ್ಲಿ ಸ್ವಲ್ಪ ಕಳೀರಿ. ನನಗಂತೂ ಈ ಜಾಗ ತುಂಬಾನೇ ಇಷ್ಟ ಆಯ್ತು. ನಿಮಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಥ್ಯಾಂಕ್ ಯು.